ಏನ್ ಕಾಣಿಸ್ತಾ ಇದೆ? ಏನ್ ಕಾಣಿಸ್ತಾ ಇದೆ? ಬೆಂಕಿ ಅಥವಾ ಬೇರೆ ಕಾಣಲಿಲ್ವಾ? ಆ ಕ್ಯಾಂಡಲ್ ಹಿಂಭಾಗ ನಾನು ಕೂತಿದ್ದೀನಿ ಕಾಣಲಿಲ್ವಾ? ಲ್ಯಾಪ್ಟಾಪ್ ಇದೆ ಕಾಣಲಿಲ್ವಾ? ಆ ಕ್ಯಾಂಡಲ್ದು ಸ್ಟೆಮ್ಮು ಅದು ಕಾಣಲಿಲ್ವಾ? ಟೇಬಲ್ ಕಾಣುತ್ತಾ? ಮತ್ತೆ ಬರೀ ಕ್ಯಾಂಡಲ್ ಅಂದ್ಬಿಟ್ರಿ ಬರೀ ಎಷ್ಟೊಂದು ಕಾಣುತ್ತೆ. ನೀವು ನಾನು ಏನ್ ಕೇಳ್ಬಿಡ್ತೀನೋ ಅಂತ ಅನುಮಾನದಲ್ಲಿ ಡೈರೆಕ್ಟ್ ನೀವು ಅಲ್ಲಿಗೆ ಹೊರಟೋದ್ರಿ. ಆದ್ರೆ ಸಾಧಾರಣ ಏನ್ ಕಾಣುತ್ತೆ ಅಂದ್ರೆ ನಿಜವಾಗ ಏನ್ ಕಾಣುತ್ತೆ ಅದನ್ನ ಹೇಳ್ಬೇಕು. ಸ್ಟಾರ್ಟಿಂಗ್ ಹೇಳ್ಬಿಟ್ಟೆ ಅಲ್ಲ, ಸ್ಟಾರ್ಟಿಂಗ್ ನಿಮ್ಗೆ ಕ್ಯಾಂಡಲ್ ಜ್ಯೋತಿ ಅಂದಿದ್ದಕ್ಕೆ ನೀವು ಜ್ಯೋತಿ ಜ್ಯೋತಿ ಅಂತೀರಾ. ಸಾಧಾರಣವಾಗಿ ನೋಡಿದ್ರೆ ಇದೆಲ್ಲ ಕಾಣುತ್ತೆ. ನೋಡಿ ಸ್ಕ್ರೀನ್ ಕಾಣ್ತಾ ಇದೆ, ನಾನು ಪಕ್ಕ ಕೂತಿದ್ದೀನಿ, ಎಲ್ಲ ಕಾಣೋದಿಲ್ಲ. ನಿಮ್ ಕಣ್ಣು ಅಷ್ಟೇ, ಕಣ್ಣು ನೋಟದಲ್ಲಿ ಆ 180 ಡಿಗ್ರಿ 360 ಅಲ್ಲ 180 ಡಿಗ್ರಿ ಒಂದು ಹಾಫ್ ಸರ್ಕಲ್ ಮಾತ್ರ ಕಣ್ಣು ನೋಡಕ್ ಸಾಧ್ಯ. ಅದೆಲ್ಲ ಕಾಣ್ತಾ ಇದೆ. ಮನುಷ್ಯನ ಮನಸ್ಸು ಕೋತಿ ಒಂದು ಗಳಿಂದ ಇನ್ನೊಂದು ಗಳಿಗೆ ಹಾರುತ್ತೆ ನೋಡಿ, ಜಂಪ್ ಹೊಡಿತಾ ಇರುತ್ತೆ. ಪ್ರತಿ ಕ್ಷಣವೂ ಏನಾದ್ರೂ ಯೋಚನೆ ಮಾಡುತ್ತೆ. ಮನಸ್ಸನ್ನು ನಿಲ್ಲಿಸಬೇಕು, ಆಲೋಚನೆಗಳು ಬರದೆ ತಡೆಗಟ್ಟಬೇಕು ಅಂತ ಯೋಚನೆ ಮಾಡಿದ ತಕ್ಷಣ ಹೆಚ್ಚಾಗತ್ತೆ. ಯೋಚನೆಗಳನ್ನ ಕಂಟ್ರೋಲ್ ಮಾಡಬೇಕು ಅಂತ ನೆನೆಸಿದ್ರೆ ಖಂಡಿತವಾಗ್ಲೂ ಹೆಚ್ಚಾಗತ್ತೆ ಹೊರತು ಯೋಚನೆಗಳು ಕಡಿಮೆ ಆಗುತ್ತೆ. ಭಗವಂತ ಸೃಷ್ಟಿ ಮಾಡಿರುವ ಈ ಶ್ವಾಸ ಕ್ರಿಯೆ ನಿಲ್ಸಕ್ ಸಾಧ್ಯವಿಲ್ಲ, ಜೀರ್ಣ ಕ್ರಿಯೆ ನಿಲ್ಸಕ್ ಸಾಧ್ಯವಿಲ್ಲ. ಯೂರಿನೇಷನ್ ನಂಬರ್ 2 ಭಗವಂತನ ಸೃಷ್ಟಿನಲ್ಲಿ ನ್ಯಾಚುರಲ್ ಆಗಿ ನಮಗೆ ಗೊತ್ತಿಲ್ಲದೆ ನಡೆಯುವ ಘಟನೆಗಳು ಕಾರ್ಯಗಳು ತಾಂತಾಗಿ ನಡೀತಾ ಇದೆ. ಹೃದಯದ ಬಡ್ತ 24 ಗಂಟೆಗೆ ಗೊತ್ತಿದೆ ನಿಲ್ಲುವುದು ನಿಲ್ಲಲ್ಲ, ಓಡುದ್ರೆ ಓಡಲ್ಲ. ಆ ತರ ಮನಸ್ಸಿನ ಆಲೋಚನೆಗಳನ್ನ ನಮ್ಮ ಹತೋಟಿಯಲ್ಲಿ ನಮ್ಮ ಇಷ್ಟ ಬಂದಾಗ ನಿಲ್ಲಿಸಕ್ ಸಾಧ್ಯವಿಲ್ಲ. ಹಂಗೆ ಯಾರು ಮನಸ್ಸಿನ ಆಲೋಚನೆಗಳನ್ನು ನಿಲ್ಲಿಸಕ್ ಪ್ರಯತ್ನ ಮಾಡ್ತಾರೆ ಹುಚ್ಚರಾಗ್ಬಿಡ್ತಾರೆ. ಧ್ಯಾನ ಮಾಡ್ತೀನಿ ಅಂತ ಸುಮಾರು ಜನ ಕಣ್ಮುಟ್ಕೊಂಡು ಕೂತ್ಕೊಂಡು ನೀವು ಕೇಳಿರ್ಬೋದು, ಧ್ಯಾನ ಮಾಡಿದವರು ಸುಮಾರು ಜನ ಹುಚ್ಚರಾಗ್ಬಿಡ್ತಾರೆ. ಅವರಿಗೆ ಧ್ಯಾನ ಮಾಡೋ ವಿಧಾನ ಗೊತ್ತಾಗಲ್ಲ, ಮನಸ್ಸನ್ನ ಡೈರೆಕ್ಟ್ ಆಗಿ ಹಿಡಿಯಕ್ಕೆ ಹೋಗ್ತಾರೆ, ಮಂಡ್ಯ ಮೂಳೆ ಕೆಟ್ಟೋಗುತ್ತೆ. ಮನಸ್ಸನ್ನ ಹಿಡಿಯಕ್ಕೆ ಹೋಗ್ಬಾರ್ದು. ಆದರೆ ಮನಸ್ಸನ್ನ ಹಿಡಿಯೋ ರೀತಿ ವಿಧಾನಗಳು ಇದೆ. ಅದನ್ನ ಮಾಡಿದ್ರೆ ಮನಸ್ಸು ಹತೋಟಿಗೆ ಬರುತ್ತೆ. ಮನಸ್ಸು ಏನು ಆಲೋಚನೆ ಮಾಡುತ್ತೆ ಅದರ ಜೊತೆಗೆ ನಮ್ಮನ್ನ ಸೇರಿಸ್ತೇನೆ, ಬೇರೆ ಯಾವ್ದಾದ್ರು ಒಂದು ಜೊತೆಗೆ ನಮ್ಮನ್ನ ನಾವು ಸೇರಿಸ್ಕೊಂಡಾಗ ಮನಸ್ಸು ಕುಣಿತಾ ಇರುತ್ತೆ. ಆದ್ರೆ ನಿಮ್ಮ ಭಾವನೆಗಳು ಬೇರೆ ಕಡೆ ಇರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ, ಒಂದು ಸಣ್ಣ ಮಗು ಒಂದು ತಾಯಿನ ಏನೋ ಒಂದು ಕೊಡು ಅಂತ ಕೇಳುತ್ತೆ, ಗಲಾಟೆ ಮಾಡುತ್ತೆ, ಮಗು ಹಠ ಮಾಡುತ್ತೆ, ಕಿರಿಚುತ್ತೆ, ಅಮ್ಮನ ಕಚ್ಚುತ್ತೆ, ಹೊಡಿಯುತ್ತೆ, ಆ ಬಟ್ಟೆ ಹುಟ್ಟಿದ್ರೆ ಬಟ್ಟೆ ಎಳೆಯುತ್ತೆ, ಏನ್ ಬೇಕಾದ್ರೂ ಮಾಡುತ್ತೆ ಮಗು ಅಮ್ಮನ. ಅವಳು ಕೊಡಲ್ಲ, ತುಂಬಾ ಜೋರು ಮಾಡಿದ್ರೆ ಪೆಟ್ಟು ಕೊಡ್ತಾಳೆ ಅಮ್ಮ. ಕೊನೆಗೆ ಏನಾಗುತ್ತೆ, ಮಗು ಗಲಾಟೆ ಮಾಡಿ 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 ಅದು ಸುತ್ತಾಗ್ಬಿಟ್ಟು ಮನಸ್ಸು. ಅದೇ ತರ ಮನಸ್ಸು ಕುಣಿಯೋವಾಗ ಕೇಳೋವಾಗ ಅದನ್ನ ನೀವು ಕೇರ್ ಮಾಡದೆ ಬಿಟ್ಬಿಟ್ಟು ನಿಮ್ಮ ಮನಸ್ಸನ್ನು ನೀವು ಬೇರೆ ಕಡೆ ಹಾಕಿದಾಗ ಕುಡಿದು 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 ನನ್ನ ಕೆಲಸ ನಡೆಯಲ್ಲ ಅಂದ್ಬಿಟ್ಟು ಈ ಪ್ಯಾನಾಗಿ ಸಮಾಧಾನ ಮಾಡ್ತೀವಿ. ಆದ್ರೆ ಅದನ್ನ ಸಮಾಧಾನ ಆಗುತ್ತೆ ಹೊರತು ಬೇರೆ ಇನ್ನೊಂದನ್ನ ಪುನಃ ಹುಟ್ಟಿಸ್ಕೊಡುತ್ತೆ. ಅದು ಕೆಲಸ ಮಾಡೋದಂತೂ ನಿಲ್ಲೋದಿಲ್ಲ. ಈ ಏನು ಈ ಕ್ಯಾಂಡಲ್ ಮುಂದೆ ಜ್ಯೋತಿ ಕಾಣ್ತಾ ಇದೆ, ಇದು ನಿಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋಕೆ ಒಂದು ವಿಧಾನ, ಒಂದು ಟೆಕ್ನಿಕ್. ಇದನ್ನೆಲ್ಲ ನಮ್ಮ ಭಾರತ ದೇಶದಲ್ಲಿ 4000 ವರ್ಷದ ಹಿಂದೆನೆ ಕಂಡುಹಿಡಿದು ಬಿಟ್ಟಿದ್ದೀರಲ್ಲ. ಕಂಡುಹಿಡಿದು ಇದನ್ನೆಲ್ಲ ಅಭ್ಯಾಸ ಮಾಡಿ ಆಧ್ಯಾತ್ಮದ ಸಾಧನೆಯಲ್ಲಿ ಉನ್ನತ ಮಟ್ಟಕ್ಕೆ ಹೋಗಿ
ಭಗವಂತನ ಎಲ್ಲ ಪಡ್ಕೊಂಡಿದ್ದಾರೆ. ಅಷ್ಟು ಶಕ್ತಿಯುತವಾದ ಒಂದು ಅಭ್ಯಾಸ ಇದು. ಇದರಿಂದ ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲಿಗೆ ಬರುತ್ತೆ, ಹುಚ್ಚಾಪಟ್ಟೆ ಕುಣಿಯುತ್ತೆ. ನೀವು ಅಂತಲ್ಲ, ಪ್ರತಿಯೊಂದು ಮನುಷ್ಯನು ಮನಸ್ಸನ್ನ ಕಂಟ್ರೋಲ್ ಮಾಡಕ್ಕೆ ಸಾಧ್ಯವಿಲ್ಲ. ಪಂಚ ಇಂದ್ರಿಯಗಳು ಏನು ಸೆನ್ಸ್ ಹೇಳ್ತೀವಿ, ಕಣ್ಣು ಮೂಗು ಬಾಯಿ ಗೊತ್ತಿಲ್ಲದೆ ಭಗವಂತ ಸೃಷ್ಟಿ ಮಾಡಿದ ನಮಗೆ ಅದಕ್ಕೆ ಏನು ಕೊಡಬೇಕು, ಎಷ್ಟು ಕೊಡಬೇಕು, ಅದಕ್ಕೆ ಲಿಮಿಟೇಷನ್ ಏನೂ ಗೊತ್ತಿಲ್ಲ. ಅದಕ್ಕೆ ಕೇಳಕ್ಕೆ ಶುರು ಮಾಡಿದ್ರೆ ನಲ್ಲಿ ನೀರು ಸುರಿದ್ರೆ ಸುರಿತಾ ಇರ್ತೀವಿ. ಅದಕ್ಕೆ ಹೋಗಿ ನಾವು ಬಿದೋಗ್ತೀವಿ. ಹೇಗೆ ಈ ದುರಭ್ಯಾಸಗಳನ್ನ ಮಾಡ್ಕೊತೀವಿ, ಎಣ್ಣೆ ಹೊಡೆಯೋದು, ಸಿಗರೆಟ್ ಸೇದೋದು, ಅಥವಾ ತಿನ್ನೋದು, ಅಥವಾ ಬೇರೆ ಯಾವುದೋ ಒಂದು ಅಭ್ಯಾಸವನ್ನು ಮಾಡ್ಕೊಳ್ಳೋದು, ಬಿದ್ದೋಗ್ತೀವಿ. ಹಾಗೆ ನಮ್ಮ ಮನಸ್ಸು ನಮ್ಮ ಹತೋಟಿ ಇದ್ದೇನೆ ಯಾವುದೆಲ್ಲಾರು ಒಂದು ನೋಯಿ ಸಿಗಾಕೊಂಡ್ಬಿಡುತ್ತೆ, ಬಿಡುಗಡೆ ಆಗದೆ ಓದಾಡ್ತೀವಿ. ಇದು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲಿಗೆ ಬಂದ್ಬಿಡುತ್ತೆ. ನೀವು ನೆನೆಸಿದ್ದನ್ನು ಸಾಧನೆ ಮಾಡಬಹುದು. ಏನು ಬೇಕು ಅಂತಿದ್ರೆ ಅದು ಸಿಗುತ್ತೆ. ಅಷ್ಟು ಶಕ್ತಿಯುತವಾದ ಒಂದು ಧ್ಯಾನ. ಇದು ಬಂದು ಕರ್ನಾಟಕ. ಇದಕ್ಕೆ ಬಂದು ಜಾತಿ ಮತ ಧರ್ಮ ಕುಲ ಗೋತ್ರ ಎಲ್ಲ ಇಲ್ಲ. ಸೈಂಟಿಫಿಕ್ ಅಭ್ಯಾಸ. ಮನಸ್ಸನ್ನ ಏಕಾಗ್ರತೆಗೊಳಿಸೋದು ಹೇಗೆ ಅಂತ ಒಂದು ಟೆಕ್ನಿಕ್. ಇದು ಲೈವ್ ಆಗಿರೋದ್ರಿಂದ ನಮ್ಮ ಮನಸ್ಸದ ಜೊತೆಗೆ ಸೇರ್ಕೊಳ್ಳುತ್ತೆ. ಯಾಕಂದ್ರೆ ಆ ಜ್ಯೋತಿ ಉರಿತಾ ಇರೋದು ಒಂದು ಜೀವ ಇರೋ ತರ ಕಾಣುತ್ತೆ ನಮಗೆ. ಆ ಜ್ಯೋತಿ ಆರಿಸ್ಬಿಟ್ರೆ ಜೀವ ಇಲ್ಲ, ಅದು ಉರಿಯೋ ತನಕ ಅದಕ್ಕೆ ಜೀವ ಇದೆ ಅಂತ ಅರ್ಥ. ಒಂದು ಜೀವ ಇರೋ ಮೂಲವನ್ನ ನಾವು ನೋಡಿದಾಗ ನಮ್ಮ ಮನಸ್ಸು ಅದಕ್ಕೆ ಐಕ್ಯ ಆಗುತ್ತೆ. ಅದೇ ಡೆಡ್ ಇದನ್ನ ನೋಡ್ತಾ ಇರಿ ಅಂದ್ರೆ ಒಂದು 10 ನಿಮಿಷಕ್ಕೆ ಮನಸ್ಸಾಗ ಹೊರಟೋಗುತ್ತೆ, ಅಲ್ಲಿ ಹೋಗಲ್ಲ. ಏನ್ ಮಾಡ್ಬೇಕು ನೀವು ಅಂತಂದ್ರೆ, ಇದನ್ನ ಅಭ್ಯಾಸ ಮಾಡ್ಬೇಕು ಅಂದ್ರೆ ಇದಕ್ಕೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಎಲ್ಲ ಟೈಮ್ ಇಲ್ಲ ನೋಡಿ. ಬೆಳಗ್ಗೆ ಟೈಮ್ ಇವಾಗ ಮಾಡ್ಬೋದು. ಅದಕ್ಕೆ ಕಿಟಕಿಗಳೆಲ್ಲ ಬಾಗಿಲು ಹಾಕಬೇಕು. ಸ್ವಲ್ಪ ಕತ್ಲೆ ಮಾಡ್ಕೋಬೇಕು ಅಂತ ಏನೂ ಇಲ್ಲ, ಜ್ಯೋತಿ ಕಡ್ಲಿ ಕಂಡ್ರೆ ಸಾಕು. ಕತ್ಲೆ ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಕತ್ಲೆ ಮಾಡಿದ್ರೆ ತಪ್ಪಿಲ್ಲ, ಆದ್ರೆ ಮಾತ್ರ ಈ ಗಾಳಿ ಅದಕ್ಕೆ ಹೊಡಿಬಾರ್ದು, ಜ್ಯೋತಿ ಅಲ್ಲಾಡಬಾರ್ದು. ಇದು ಅಂತಲ್ಲ, ಯಾವುದೇ ಅಲ್ಲೋಡ ಪದಾರ್ಥ ನೋಡಿದ್ರೆ ಕಣ್ಣು ಕಟ್ಟಬೇಕು, ಅಲ್ಲಾಡಬಾರ್ದು. ಅಲ್ಲಾಡೋ ಪದಾರ್ಥ ನೋಡಬಾರ್ದು. ಇವಾಗ ಸ್ಟಡಿ ಆಗಿದೆ. ಯಾತಕ್ಕೆ ಮೂಬತ್ತಿ ಯೂಸ್ ಮಾಡ್ತೀವಿ ಅಂದ್ರೆ ಇದರಲ್ಲಿ ಹೊಗೆ ಬರಲ್ಲ. ಆಯಿಲ್ ಲ್ಯಾಂಪ್ಗಳು ಬೇಕಾಗ್ತಿದೆ. ಹೊಂಗೆಣ್ಣೆ, ಬೇವಿನೆಣ್ಣೆ, ತುಪ್ಪದ್ದು ಒಳ್ಳೇದು. ಬಟ್ ತುಪ್ಪ ಬೆಲೆ ಕೊಟ್ಟು ಉಳಿಸ್ಬೇಕಲ್ಲ ನಾವು. ತುಪ್ಪ ತಿನ್ನಕ್ಕೆ ಇಲ್ಲ, ನೀವು ಉಳಿಸೋದು ಎಲ್ಲಿ ಉಳಿಸೋದು? ಸೊ ತುಪ್ಪ ಆಗಲ್ಲ. ಎಳ್ಳೆಣ್ಣೆ ಯಾವುದು? ಎಳ್ಳು ಹುಚ್ಚೆಣ್ಣೆ, ಯಾವ ಎಳ್ಳೆಣ್ಣೆ ಆದ್ರೂ ಸರಿ, ಅದು ಒಳ್ಳೇದು, ತುಂಬಾ ಒಳ್ಳೇದು. ಅದರಲ್ಲಿ ಹೊಗೆ ಬರಲ್ಲ. ಬಿಟ್ರೆ ಇದರಲ್ಲಿ ಹೊಗೆ ಬರಲ್ಲ, ತುಪ್ಪದಲ್ಲಿ ಬರಲ್ಲ. ಅದು ಇದು ಶ್ರೇಷ್ಠ. ನಾವೇನು ಇದನ್ನ ತಿಂಗಳಾಗಟ್ಟಲೆ ಏನು ಉಪಯೋಗಿಸಲ್ಲ. ಬೇಕು ನಾವು ಒಂದು 5 ನಿಮಿಷ ಉಪಯೋಗಿಸ್ತೀವಿ, ಆರಿಸ್ಕೊಳ್ತೀವಿ. ಅದು ಇದು ಬೆಸ್ಟ್. ಇದು ಏನ್ ಮಾಡ್ಬೇಕು ನೀವು ಅಂತಂದ್ರೆ, ನಿಮ್ಮಿಂದ 3 ಅಡಿ ದೂರ ಇರಬೇಕು. ಇದೇನು ಇಡ್ತೀರಾ ಕ್ಯಾಂಡಲ್ಲು, ಕ್ಯಾಂಡಲಿಂದ 3 ಅಡಿ ದೂರ ನೀವು ಕೂತ್ಕೋಬೇಕು. ನಿಮ್ಮ ಕಣ್ಣಿನ ನೋಟ ಯಾವ ಲೆವೆಲ್ ಇದೆ ಆ ಲೆವೆಲ್ ಕ್ಯಾಂಡಲ್ ಇರಬೇಕು. ಒಂದ ಕೆಳಗಡೆ ಅಥವಾ ಮೇಲ್ಗಡೆ ನೋಟದಿಂದ ಇರಬಾರ್ದು. ಕಮ್ಮಿ ಇದ್ರೆ ಏನಾದ್ರು ಕೊಟ್ಟು ಪ್ಯಾಕ್ ಮಾಡಿ ಮೇಲೆ ಎತ್ತಬೇಕು. ಮೇಲೆ ಕೆಳಗೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ಕಣ್ಣು ನೋಟಕ್ಕೆ ತಕ್ಕಂತೆ ಇಟ್ಕೋಬೇಕು. ಇಲ್ಲಿ ಏನ್ ಕಾಣ್ತಾ ಇದೆ ನಿಮಗೆ? ಈಗ ಬಿಟ್ಬಿಡಿ, ಇದೆಲ್ಲ ಸ್ಕ್ರೀನು ನಾನು ಬಿಟ್ಬಿಡಿ. ಈಗ ಅಲ್ಲಿ ಕ್ಯಾಂಡಲ್ ಅಲ್ಲಿ ನೋಡ್ತಾ ಇದ್ದೀರಾ, ಏನ್ ಕಾಣ್ತಿದೆ? ಜ್ಯೋತಿ ಕಾಣುತ್ತೆ. ಬರೀ ಜ್ಯೋತಿ ಮಾತ್ರ ಕಾಣುತ್ತಾ? ಸರಿ, ಆ ಕಡ್ಡಿ ಜ್ಯೋತಿ, ಜ್ಯೋತಿನಲ್ಲಿ ಏನ್ ಕಾಣುತ್ತೆ? ಬೆಳ್ಳಿಗೆ ಅದ್ರ ಮಧ್ಯೆ ಒಂಥರ ಶೇಡ್ ತರ ಕಾಣುತ್ತೆ, ನೆರಳು ತರ. ಮಧ್ಯ ವೈಟ್ ಕರಿ ಕರಿ ಬ್ರೈಟ್ನೆಸ್ ಜಾಸ್ತಿ ಇದೆ, ಕರಿ ಇದೆ. ಇಲ್ಲ, ಫಸ್ಟ್ ಹೊರಗಡೆ ಹಳದಿ ಬಣ್ಣ ಇದೆ, ಆಮೇಲೆ ಇನ್ ಸ್ವಲ್ಪ ಡಾರ್ಕ್ ಹಳದಿ ಬಣ್ಣ ಇದೆ, ಇನ್ ಸ್ವಲ್ಪ ಡಾರ್ಕ್ ಇದೆ, ಇನ್ ಸ್ವಲ್ಪ ಕೆಳಗಡೆ ಹೋದ್ರೆ ನೀಲಿ ಮೇಲೆ ಹಳದಿ ಮೇಲೆ ಕಪ್ಪು ಮೇಲೆ ಒಂದು ಜಾಗ, ಅದನ್ನ ನ್ಯೂಕ್ಲಿಯಸ್ ಅಂತ ಕರಿತೀವಿ, ಸೆಂಟರ್ ಜಾಗ. ಆ ಬತ್ತಿ ಇದೆ ನೋಡಿ, ಆ ಬತ್ತಿಗೆ ಸೇರಿದಂಗೆ ಒಂದು ಕರಿ ಪೋರ್ಷನ್ ಕಾಣುತ್ತೆ. ಅದನ್ನು ನೀವು ನೋಡಬೇಕು. ಹೊರಗಡೆ ಇರೋ ಹಳದಿ ಅಲ್ಲ, ಬತ್ತಿಗೆ ಸೇರಿದಂಗೆ
ಅದು ಡಾರ್ಕು ಅಲ್ಲ, ಬ್ಲೂನೂ ಅಲ್ಲ, ಹಳದಿನೂ ಅಲ್ಲ, ಅದೊಂದು ಜಾಗ ಇದೆ. ಕಣ್ಣಲ್ಲಿರೋದು. ಅದನ್ನ ನೋಡಬೇಕು. ಹೆಂಗ್ ನೋಡ್ಬೇಕು ಅಂದ್ರೆ ಕಣ್ಣು ಬಿಟ್ಟಬಾರ್ದು. ಕಣ್ಣು ಬಿಟ್ಟದೇನೆ ನೋಡ್ತಾ ಇರಬೇಕು. ಇದಕ್ಕೆ ಟೈಮಿಂಗ್ ಇಲ್ಲ. ಒಬ್ರು 10 ಸೆಕೆಂಡ್ ನೋಡಿದ್ರೆ ಇನ್ನೊಂದು 20 ಸೆಕೆಂಡ್ ನೋಡ್ತಾರೆ. ಇನ್ನೊಬ್ರು ಕಣ್ಣು ಬಿಟ್ಟಿದ್ದೇನೆ 30 ಸೆಕೆಂಡ್ ನೋಡ್ತಾರೆ. ಇನ್ನೊಬ್ರು ಕಣ್ಣನ್ನು ಬಿಟ್ಟಿದ್ದೇನೆ 1 ನಿಮಿಷ ಬೇಕಾದ್ರೆ ನೋಡ್ತಾರೆ. ಇದು ವ್ಯಕ್ತಿಗಳ ಮೇಲೆ ಡಿಫರೆಂಟ್ ಆಗುತ್ತೆ. ಸೊ ಅವರು ಬೇಗ ಮಾಡಿದ್ರು, ನಾನು ಕಮ್ಮಿ ಮಾಡಿಕೊಂಡ್ರೆ ಅದೆಲ್ಲ ಇಲ್ಲ, ಲೆಕ್ಕಕ್ಕಿಲ್ಲ. ಇದು ನೀವು ಅಭ್ಯಾಸ ಆಗಿ 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 ನಿಮಗೆ ಟೈಮಿಂಗು ಜಾಸ್ತಿ ಆಗುತ್ತೆ. ಕಣ್ಣು ಬಿಟ್ಕೋದು ತುಂಬಾ ಹೆಚ್ಚು ಕಾಲ ಕಣ್ಣು ಬಿಟ್ಟದೆ ನೋಡಕ್ಕಾಗುತ್ತೆ ಅಭ್ಯಾಸದ ಮೇಲೆ. ಕಣ್ಣು ಬಿಟ್ಟದೆ ನೋಡ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಕಣ್ಣು ಉರಿ ಬರುತ್ತೆ, ಅಥವಾ ಕಣ್ಣು ನೋವಾಗುತ್ತೆ, ಅಥವಾ ಕಣ್ಣಲ್ಲಿ ನೀರು ಬರುತ್ತೆ. ನೋಡ್ತಾ ಇದ್ದಾಗ ಒಂದು 10 ಸೆಕೆಂಡ್ 20 ಸೆಕೆಂಡ್ ನೋಡಿದ್ರೆ ಒಂದು ಕಣ್ಣಲ್ಲಿ ನೀರು ಬರುತ್ತೆ, ಅಥವಾ ಕಣ್ಣು ಉರಿ ಬರುತ್ತೆ, ಅಥವಾ ಕಣ್ಣು ನೋವಾಗುತ್ತೆ, ಅಥವಾ ತಲೆ ನೋವಾಗುತ್ತೆ, ಅಥವಾ ಬೇರೆ ಏನಾದ್ರು ಒಂದು ಅನುಭವ ಆಗುತ್ತೆ. ತಕ್ಷಣ ಕಣ್ಣು ಮುಚ್ಚಬೇಕು. ಡಿಫರೆನ್ಸ್ ಗೊತ್ತಾಗಿದ ತಕ್ಷಣ ಕಣ್ಣು ಮುಚ್ಚಿಬಿಡಬೇಕು. ಮುಚ್ಚಿ ಏನ್ ಮಾಡ್ಬೇಕು ಅಂದ್ರೆ ಕಣ್ಣು ಮುಚ್ಚಿ. ಏನ್ ನೀವು ನೋಡಿದ್ರಿ ಕಣ್ಣು ಮುಚ್ಚಿ. ಏನ್ ನೀವು ಕಣ್ಣು ಬಿಟ್ಕೊಂಡು ನೋಡಿದ್ರಿ ಜ್ಯೋತಿ, ಅದು ಕಣ್ಣು ಮುಚ್ಚಿದಾಗ ಕಾಣಬೇಕು. ಕಣ್ಣು ಮುಚ್ಚಿ. ಜ್ಯೋತಿ ಕಾಣುತ್ತಾ ನೋಡಿ ಕಣ್ಣು ಮುಂದೆ? ಇಲ್ಲ. ಕಣ್ಣನ್ನ ತಕ್ಷಣ ಬಿಡಬಾರ್ದು. 25 ಕೌಂಟ್ ಮಾಡಬೇಕು. ಒಂದೊಂದು ಕೌಂಟ್ ಮಾಡಿದಾಗ್ಲೂ ಕಣ್ಣು ಮುಂದೆ ಜ್ಯೋತಿ ಬರುತ್ತಾ, ಕಣ್ಣು ಮುಂದೆ ಜ್ಯೋತಿ ಬರುತ್ತಾ. ನಂಬರ್ 2 ಜ್ಯೋತಿ ಕಾಣಲಿಲ್ಲ, ನಂಬರ್ 3 ಜ್ಯೋತಿ ಕಾಣುತ್ತಾ. ಕಣ್ಣು ತೆಗಿಬಾರ್ದು. ಕಣ್ಣು ಮುಚ್ಕೊಂಡೆ ಜ್ಯೋತಿ ಕಾಣುತ್ತಾ ಜ್ಯೋತಿ ಕಾಣುತ್ತಾ ಅಂತ ನೋಡ್ತಾ ಇರಬೇಕು. ಅವಾಗ ಏನಾಗುತ್ತೆ ಅಂದ್ರೆ 25 ಕೌಂಟ್ ಆಗೋಗುತ್ತೆ, ಜ್ಯೋತಿ ಕಾಣೋದೇ ಇಲ್ಲ. ಪರವಾಗಿಲ್ಲ, ಬೇಜಾರಿಲ್ಲ. ತಿರುಗಿ ಕಣ್ಬಿಡಿ. ತಿರುಗಿ ಕಣ್ಬಿಟ್ಟು ತಿರುಗಿ ಜ್ಯೋತಿ ನೋಡಬೇಕು. ತಿರುಗಿ ಕಣ್ಣಲ್ಲಿ ಉರಿ ಬರುತ್ತೆ, ಕಣ್ಣು ನೋವಾಗುತ್ತೆ, ಏನೋ ಒಂದು ಪ್ರಾಬ್ಲಮ್ ಬರುತ್ತೆ ಕಣ್ಣಿಗೆ. ತಕ್ಷಣ ಮುಚ್ಚಬೇಕು. ಯಾತಕ್ಕೆ ಕಣ್ಣು ಮುಚ್ಚಬೇಕು ಅಂದ್ರೆ ದೇಹದಲ್ಲೇ ತುಂಬಾ ಸಣ್ಣ ನರಗಳು ಭಗವಂತ ಕೊಟ್ಟಿರೋದು ಕಣ್ಣಲ್ಲಿ. ಕಣ್ಣಿಗೆ ಹೆಚ್ಚು ನೀವು ತೊಂದರೆ ಒತ್ತಡ ಕೊಟ್ರೆ ಕಣ್ಣು ನರಗಳು ಮುರಿದೋಗುತ್ತೆ. ನೀವೇನಾದ್ರೂ ಬ್ಲೇಡ್ ಹಾಕಿ ಕೊಯ್ಯೋದು ಬೇಡ. ಕಣ್ಣು ನರ ಹೆಚ್ಚಿದ ಕಣ್ಣು ಹೋಗುತ್ತೆ. ಅದರಿಂದ ಎಷ್ಟು ಶ್ರೇಷ್ಠ ಅಷ್ಟೇ ರಿಸ್ಕ್ ಇದೆ. ಅದರಿಂದ ಕಣ್ಣು ಮುಚ್ಚೋದನ್ನು ಮಾತ್ರ ಮರಿಬಾರ್ದು. ನೀವು ಜ್ಯೋತಿ ಕಾಣುತ್ತೋ ಕಾಣಲ್ವೋ ಅದು ಸೆಕೆಂಡ್ರಿ. ಆದ್ರೆ ಡಿಫರೆನ್ಸ್ ಆಗಿದ ತಕ್ಷಣ ಕಣ್ಣು ಮುಚ್ಕೊಳ್ಬೇಕು. ಇದನ್ನು ಮರಿಬಾರ್ದು. ಇದು ಮಕ್ಕಳಿಗೆ ತುಂಬಾ ಒಳ್ಳೆ ಅಭ್ಯಾಸ. ಆದರೆ ದೊಡ್ಡವ್ರ ಜೊತೆ ಕೂತ್ಕೊಂಡು ಹೇಳ್ಕೊಡ್ಬೇಕು. ಮೆಮರಿ ಸಿಕ್ಕಾಪಟ್ಟೆ ಕೆಲಸ ಮಾಡುತ್ತೆ. ನೀವು ಬೊಮ್ಮನ್ಸ್ ಅಂತೀರಾ, ಬ್ರಾಹ್ಮಣರಿಗೆ ತಲೆ ಯಾಕೆ ಹೆಚ್ಚು ಚುರುಕಿದೆ ಅಂದ್ರೆ ಒಂದು ತಿನ್ನೋ ಆಹಾರ, ಎರಡನೇದು ಏಕಾಗ್ರತೆ ಹೆಚ್ಚು ಅವರಿಗೆ. ಮನಸ್ಸು ಆ ಕಡೆ ಇದ್ರೆ ಒಡಕ್ ಬಿಡಲ್ಲ ಅವರು. ಹೆಂಗಸರಾಗಲಿ ಗಂಡಸರಾಗಲಿ ತುಂಬಾ ಏಕಾಗ್ರತೆ. ಸಣ್ಣ ವಯಸ್ಸಿಂದಲೇ ಮನೆಯನ್ನು ಕಳಿಸ್ಬಿಡ್ತಾರೆ ತಂದೆ ತಾಯಿ. ಅದು ಅವರಿಗೆ ಮಾತ್ರ ಸೀಮಿತ ಅಂತಿಲ್ಲ. ಗೊತ್ತಿಲ್ಲ, ಅಭ್ಯಾಸ ಮಾಡಲ್ಲ, ನಿಮಗಿಲ್ಲ. ಇವ್ರು ಚಿಕ್ಕಂದಿಂದ ಇವ್ರು ಹೇಳ್ಕೊಡ್ತಾರೆ, ಅಭ್ಯಾಸ ಮಾಡ್ತಾರೆ, ಇವರಿಗಿದೆ. ಅದರಿಂದ ಯಾರು ಬೇಕಾದ್ರೂ ಮೆಮರಿನ ಡೆವಲಪ್ ಮಾಡಿಕೊಂಡು 90, 95, 100% ಮಾರ್ಕ್ ತೆಗೆದವರು ಮಕ್ಕಳು ಇದನ್ನ ಅಭ್ಯಾಸ ಮಾಡಿಸುತ್ತಾರೆ. ಆದರೆ ಇದನ್ನ ಮಾಡಿಸ್ಬೇಕಾದ್ರೆ ಜೊತೆಗೆ ದೊಡ್ಡವರು ಕೂತ್ಕೋಬೇಕು. ಹುಚ್ಚುತನವಾಗಿ ಕಣ್ಣನ್ನು ಬಿಟ್ಕೊಂಡು ನೋವಾದ್ರೂ ಹಠ ಮಾಡ್ಕೊಂಡು ಕಣ್ಣು ಬಿಟ್ಕೊಂಡು ನೋಡಿದ್ರೆ ಮಕ್ಕಳಿಗೆ ಕಣ್ಣು ಹೋಗುತ್ತೆ. ಜೊತೆ ಕೂತ್ಕೊಂಡು ಹೇಳಿಕೊಟ್ರೆ ಇದರಷ್ಟು ಒಳ್ಳೆ ವಿದ್ಯೆ ಯಾವುದಿಲ್ಲ. ಇದನ್ನ ಪದೇ ಪದೇ ಕಣ್ಣನ್ನು ಮುಚ್ಚೋದು, ಕಣ್ಣನ್ನು ಬಿಡೋದು, ಕಣ್ಣನ್ನು ಮುಚ್ಚೋದು, ಕಣ್ಣನ್ನು ಬಿಡೋದು, ಪ್ರತಿಸ್ಥಿತಿ ಕಣ್ಣು ಮುಚ್ಚಿದಾಗಲೂ ಜ್ಯೋತಿ ಕಾಣುತ್ತಾ ಜ್ಯೋತಿ ಕಾಣುತ್ತಾ ಜ್ಯೋತಿ ಕಾಣುತ್ತಾ ಅಂತ ಊಹಾ ಮಾಡಿಕೊಂಡು ರೆಸ್ಟ್ ಕೊಡ್ತಾ ಇದ್ರೆ ಒಂದು 10 ಸತಿ 15 ಸತಿ 20 ಸತಿ ಮಾಡಿದ್ಮೇಲೆ ಜ್ಯೋತಿ ಕಣ್ಣು ಮುಂದೆ ತದ್ರೂಪವಾಗಿ ಹೇಗಿದೆ ಹಾಗೆ ಬರುತ್ತೆ. ಇದು ಬಂದ್ರೆ ಮಾತ್ರ ಹಿಪ್ನಾಥೆರಪಿನಲ್ಲಿ ಸಾಧನೆ ಮಾಡಕ್ ಸಾಧ್ಯ. ಏನು ಆಲ್ಫಾ ಸ್ಥಿತಿ ತಗೊಂಡೋಗ್ತೀನಿ, ಸುಮ್ಮನೆ ಆಲ್ಫಾ ಸ್ಥಿತಿ ಮುಟ್ಬಿಟ್ಟು ವಾಪಸ್ ಬಂದ್ಬಿಡೋದಲ್ಲ. ಸಮುದ್ರದಲ್ಲಿ ಅಥವಾ ನದಿನಲ್ಲಿ ಅಥವಾ ಬಾವಿನಲ್ಲಿ ಈಜಾಕ್ ಬರುತ್ತೆ ತಿಳಿದ್ಬಿಟ್ಟು ಈಜೋದಲ್ಲ. ಅಲ್ಲಿರೋ ಗಣಿ ಏನಿದೆ ಸೃಷ್ಟಿ ಮಾಡಿದ ಭಗವಂತ ನಮ್ಗೆ ಹೊತ್ಕೊಂಡ್ಬರ್ಬೇಕು. ಅದು ನಮ್ಮ ಹಠ. ಆ ಹಠ ಸಾಧನೆ ಮಾಡಬೇಕು ಅಂದ್ರೆ ಇದನ್ನ ಅಭ್ಯಾಸ ಮಾಡಬೇಕು. ಕಣ್ಣು ಮುಚ್ಚಿದ್ರು ಜ್ಯೋತಿ ಕಾಣಬೇಕು. ಕಣ್ಣು ಮುಚ್ಚಿದ್ರೆ ಜ್ಯೋತಿ ಕಾಣಬೇಕು. ಇದು ನೀವು ಅಭ್ಯಾಸ ಮಾಡ್ಕೊಂಡು ಏನಾಗುತ್ತೆ ಗೊತ್ತಾ, ಕಣ್ಣನ್ನು ಬಿಟ್ಕೊಂಡಿರ್ತೀರಾ, ಏನೋ ಕೆಲಸ ಮಾಡ್ಕೊಂಡಿಲ್ಲ, ಅಡ್ಡಡ್ಡ ಜ್ಯೋತಿ ಬರುತ್ತೆ.
ಇದಕ್ಕೂ ನೀವು ಸಂಬಂಧ ಇಲ್ಲ. ಇದು ಯಾವಾಗಲೂ ಮಾಡಿಬಿಟ್ಟು ಬಿಟ್ಬಿಡ್ತೀರಾ, ಎಲ್ಲೋ ಕೆಲಸ ಮಾಡಕ್ಕೆ ಹೊಟ್ಟೋಗ್ತೀರಾ. ಕೆಲಸ ಮಾಡ್ತಿರ್ಬೇಕು ಜಾಗದಲ್ಲಿ ಜ್ಯೋತಿ ಬರುತ್ತೆ ಹೋಗುತ್ತೆ, ಒಳ್ಳೆ ಫ್ಲಾಶ್ ಲೈಟ್ ಹೊಡೆದಂಗೆ ಜ್ಯೋತಿ ಬರುತ್ತೆ ಹೋಗುತ್ತೆ. ನಿಮಗೆ ತಲೆ ಕೆಟ್ಟೋಗ್ತೀವಿ, ಏನಪ್ಪ ಇದು ನಾನು ನೋಡೇ ಇಲ್ಲ, ಕ್ಯಾಂಡಲ್ ಇಲ್ಲ, ಏನಿಲ್ಲ, ಈ ಜ್ಯೋತಿ ಬಂದೋಗುತ್ತೆ, ಏನು ತಲೆಗೆ ಕೆಟ್ಟೋಯ್ತಾ ನನಗೆ, ಮೆಂಟ್ಲಾಗ್ಬಿಟ್ಟಿದ್ದೇನೆ ನಾನು, ಆ ಥರ ಭಯ ಬರುತ್ತೆ. ಮತ್ತು ಶಕ್ತಿ ಇದೆ ಇದಕ್ಕೆ. ಆ ಸ್ಥಿತಿ ನೀವು ಮುಟ್ಬಿಟ್ರೆ, ಈ ಯೋಗಿಗಳೆಲ್ಲ ಮಾಡ್ತಾರೆ ನೋಡಿ ಸಮಾಧಿ ಸ್ಥಿತಿ, ಅದು ತುಂಬ ಬೇಗ ಬಂದ್ಬಿಡುತ್ತೆ. ಇದು ಸಮಾಧಿ ಸ್ಥಿತಿ ಅಂತಂದ್ರೆ ಒಳ ಹೊರ ಏನು ಗೊತ್ತಾಗಲ್ಲ. ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ರೆ ಒಳಗಡೆನೂ ಗೊತ್ತಾಗಲ್ಲ, ಹೊರಗಡೆನೂ ಗೊತ್ತಾಗಲ್ಲ. ಸತ್ತ ಎಣ ಹೆಂಗಿರ್ತೀವಿ ಹಂಗಿರ್ತೀವಿ, ಅದನ್ನು ಸಮಾಧಿ ಇರ್ತೀವಿ. ಸಮಾಧಿನಲ್ಲಿ 6 ಸ್ಥಿತಿ ಇದೆ. ಅಸಂಪ್ರಜ್ಞಾತ ಸಮಾಧಿ, ಸಂಪ್ರಜ್ಞಾತ ಸಮಾಧಿ, ನಿರ್ವಿಕಲ್ಪ ಸಮಾಧಿ ಅಂತ. ಕೊನೆಯದು ನಿರ್ವಿಕಲ್ಪ. ಆ ನಿರ್ವಿಕಲ್ಪ ಅಂತನ್ನೋದು ಹೊರ ಒಳ ಏನು ಗೊತ್ತಾಗಲ್ಲ. ಕೋಮಾ ಸ್ಟೇಜಿಗೆ ಹೋದ್ರೆ ಹೆಂಗಿರುತ್ತೆ ಹಂಗಾಗುತ್ತೆ. ಆವಾಗ ಭಗವಂತನ ಜೊತೆ ಕನೆಕ್ಷನ್ ಸಿಗುತ್ತೆ. ನೀವು ಹೇಳಿದ್ರೆ ಸಹಸ್ರಾರ, ಆ ಚಕ್ರಕ್ಕೂ ಭಗವಂತನದು ಕಾಸ್ಮಿಕ್ ಎನರ್ಜಿ ಏನು ಪ್ರಪಂಚ ಶಕ್ತಿ, ಅದಕ್ಕೂ ನೀವು ಕನೆಕ್ಟಿವಿಟಿ ಸಿಕ್ಕಿ ನಿಮ್ಮ ಆತ್ಮ ಅವನ ಜೊತೆ ಸೇರುತ್ತೆ. ಅದು ಇದನ್ನ ನೋಡಿ ಮಾಡಿದಾಗ ಆಗತ್ತೆ. ಶ್ರದ್ಧೆ ಬೇಕು. ಇದನ್ನ ಕ್ಯಾಂಡಲ್ ತ್ರಾಟಕ ಹೇಳ್ತೀವಿ. ತ್ರಾಟಕ ಅಂದರೆ ದುರುಗುಟ್ಕೊಂಡು ನೋಡೋದು. ನಾನೀಗ ಒಂದು 5 ನಿಮಿಷ ನನಗೆ ಟೈಮ್ ಕೊಡ್ತೀನಿ. ಕಣ್ಣು ಮುಚ್ಕೊಳ್ಳಿ, ಕಣ್ಣು ತೆಕ್ಕೊಳ್ಳಿ, ಕ್ಯಾಂಡಲ್ ಜ್ಯೋತಿಯನ್ನು ನೋಡಿ, ಏನು ಬೇರೆ ಆದಾಗ ಕಣ್ಣು ಮುಚ್ಚಿ ಜ್ಯೋತಿ ಕಾಣುತ್ತಾ ನೋಡಿ, ತಿರುಗಿ ಕಣ್ಣು ಬಿಡಿ, ಒಂದು 5 ನಿಮಿಷ ಮಾಡಿ ನೋಡೋಣ ಏನಾಗುತ್ತೆ. ಆಮೇಲೆ